ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಇಂದಿನ ವಿಡಿಯೋದಲ್ಲಿ ತಿಮ್ಮಪ್ಪ ನಾಯಕ ಹೇಗೆ ಕನಕದಾಸರಾದರು ಎಂಬ ಒಂದು ಕಥೆಯನ್ನು ಹೇಳಿದೆ. ಅದನ್ನು ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಭಾಗವನ್ನು ಹೇಳ್ತಾ ಇದ್ದೀನಿ. ಅಂದರೆ ತಿರುಪತಿ ತಿಮ್ಮಪ್ಪ ಪ್ರತ್ಯಕ್ಷನಾಗ್ತಾರೆ. ಆ ಪ್ರತ್ಯಕ್ಷನಾಗಿ ತಾಯಿ ಬೀಚಮ್ಮ ಹೊತ್ತ ಹರಕೆಯ ಬಗ್ಗೆ ಕನಕನಿಗೆ ನೆನಪಿಸುತ್ತಾ ತಾಯಿಯ ಹರಕೆಯಂತೆ ಕನಕದಾಸ ತಿರುಪತಿ ತಿಮ್ಮಪ್ಪನ ಆಜ್ಞೆಯನ್ನು ತಿರಸ್ಕರಿಸದೆ ಒಪ್ಕೊಳ್ತಾರೆ. ಆಗ ಕನಕ ನಾಯಕರಾಗಿದ್ದವರು ಕನಕದಾಸರಾದರು. ಕೈಯಲ್ಲಿ ಖಡ್ಗವನ್ನು ಹಿಡಿದವರು ಭಕ್ತಿಯ ತಂಬೂರಿಯ ತಾಳವನ್ನು ಹಿಡಿದರು. ಆಗಿನ ಕಾಲದಲ್ಲಿ ಗುರುಗಳೆಂದು ಹೆಸರುವಾಸಿಯಾಗಿದ್ದ ವ್ಯಾಸರಾಯರ ಹತ್ರ ಹೋಗಿ ನನಗೆ ದೀಕ್ಷೆಯ ಮಂತ್ರವನ್ನು ಹೇಳ್ಕೊಡಿ ಗುರುಗಳೇ ಎಂದು ಕೇಳ್ತಾರೆ. ಆಗ ಗುರುಗಳು ಕನಕದಾಸರಿಗೆ ನೀನು ಕುರುಬ, ಯಾವ ಮಂತ್ರ ನಿಮಗೆ ಕೋಣ ಮಂತ್ರವೇ ಎಂದು ಹೇಳಿಕೆಯ ಮಾತನ್ನು ಹೇಳ್ತಾರೆ. ಆದರೆ ಕನಕದಾಸರು ಇದೇ ಮಂತ್ರ ಎಂದು ತಿಳಿದು ಅಂದರೆ ಕೋಣ ಎಂದು ಜಪ ಮಾಡಲು ಅಲ್ಲೇ ಜ್ಞಾನಕ್ಕೆ ಕುಳಿತುಕೊಳ್ತಾರೆ. ಆಗ ಕನಕದಾಸನ ತಪಸ್ಸನ್ನು ಮೆಚ್ಚಿ ಕೋಣವೇ ಪ್ರತ್ಯಕ್ಷನಾಗ್ತಾನೆ. ಇದನ್ನು ಕಂಡ ವ್ಯಾಸರಾಯರು ಈ ಕನಕದಾಸರವರು ಸಾಮಾನ್ಯದವರಲ್ಲ ಎಂದು ತನ್ನ ಶಿಷ್ಯನಾಗಲು ಹೇಳ್ತಾರೆ. ಒಬ್ಬ ಕೀಳು ಜಾತಿಯವನಾದ ಈ ಕನಕದಾಸರನ್ನು ವ್ಯಾಸರಾಯರು ತಮ್ಮ ಶಿಷ್ಯನಾಗಿ ಮಾಡಿಕೊಂಡ್ರಲ್ಲ ಅಂತ ಇತರ ಶಿಷ್ಯರಿಗೆ ಇಷ್ಟವಿರಲಿಲ್ಲ. ಆದರೆ ದಾಸರು ಕನಕದಾಸರಿಗಿರುವ ಜ್ಞಾನವನ್ನು ಇತರ ಶಿಷ್ಯರಿಗೆ ತಿಳಿಸ್ಬೇಕೆಂದು ದಾಸರು ಎಲ್ಲ ಶಿಷ್ಯರಿಗೆ ಒಂದೊಂದು ಬಾಳೆಹಣ್ಣು ಕೊಡ್ತಾರೆ. ಈ ಬಾಳೆಹಣ್ಣನ್ನು ಯಾರು ಇಲ್ಲಿರುವ ಜಾಗದಲ್ಲಿ ನೀವು ತಿಂದು ಬರಬೇಕು ಅಂತ ಇವರು ಹೇಳ್ತಾರೆ. ಆಗ ಒಬ್ಬರು ಬಾಳೆಹಣ್ಣನ್ನು ಕತ್ತಳೆ ಕೋಣೆಯಲ್ಲಿ ತಿಂದು ಬರ್ತಾರೆ, ಮತ್ತೊಬ್ಬರು ಬಾಳೆಹಣ್ಣನ್ನು ನೀರಲ್ಲಿ ಮುಳುಗಿ ಹೋಗಿ ತಿಂದು ಬರ್ತಾರೆ. ಆದರೆ ಈ ಕನಕದಾಸರು ಬಾಳೆಹಣ್ಣನ್ನು ಹಾಗೆ ವಾಪಸ್ ತಂದಿರ್ತಾರೆ. ಆಗ ದಾಸರು ಕೇಳ್ತಾರೆ, ನೀನು ಯಾಕೆ ಬಾಳೆಹಣ್ಣ ತಿಂದು ಬಂದಿಲ್ಲ ಅಂತ. ಕನಕದಾಸರು ಹೇಳ್ತಾರೆ, ದೇವರು ಎಲ್ಲ ಕಡೆ ಇದ್ದಾನೆ, ಆದ್ದರಿಂದ ತಿನ್ನಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಇದನ್ನು ಕಂಡ ಶಿಷ್ಯರೆಲ್ಲರೂ ಇದೇನು ಹಿಂಗೆ ಹೇಳ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಸುಮ್ಮನಾಗ್ತಾರೆ. ನಂತರ ಮತ್ತೊಂದು ದಿನ ದಾಸರಾಯರು ತಮ್ಮ ಶಿಷ್ಯರನ್ನೆಲ್ಲ ಕರೆದಾಗ ನಿಮ್ಮಲ್ಲಿ ಯಾರು ವೈಕುಂಠಕ್ಕೆ ಹೋಗ್ತೀರಾ ಎಂದು ಕೇಳಿದಾಗ ಆದರೆ ಎಲ್ಲ ಶಿಷ್ಯರು ಕಾರಣವನ್ನು ಕೊಟ್ಟು ಹೋಗಲು ಒಪ್ಪುವುದಿಲ್ಲ. ನಂತರ ಅಂದರೆ ದೂರದಲ್ಲಿ ನಿಂತಿದ್ದಂತಹ ಕನಕದಾಸರನ್ನು ಕರೀತಾರೆ. ಇವರಲ್ಲಿ ಯಾರು ಹೋಗ್ತಾರೆ ನೀನು ಹೇಳು ಅಂತ ಕೇಳಿದಾಗ ಆಗ ಅವರು ಕನಕದಾಸರು ಹೇಳ್ತಾರೆ, ಇಲ್ಲಿ ಯಾರೂ ಹೋಗೋದಿಲ್ಲ ಅಂತ ಹೇಳ್ತಾರೆ. ಆಗ ಶಿಷ್ಯರು ಇವನು ಒಬ್ಬ ಅಜ್ಞಾನಿ, ನಮ್ಮಲ್ಲೇ ಯಾರೂ ಹೋಗೋದಿಲ್ಲ ಅಂತ ಹೇಳ್ತಾನಲ್ಲ ಎಂದು ಅವರೆಲ್ಲ ಶಿಷ್ಯರು ಕನಕದಾಸರ ಮೇಲೆ ಕೋಪಗೊಳ್ತಾರೆ. ಆಗ ದಾಸರು ನಾನು ವೈಕುಂಠಕ್ಕೆ ಹೋಗಬಹುದೇ ಎಂದು ಕೇಳಿದಾಗ ನೀವು ಹೋಗಲು ಆಗುವುದಿಲ್ಲ ಅಂತಾರೆ. ಆಗ ಶಿಷ್ಯರೆಲ್ಲ ನಮ್ಮ ಗುರುಗಳಿಗೆ ವೈಕುಂಠಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಅಂತನಲ್ಲ, ಇವನು ಇವನೆಷ್ಟು ದುರಹಂಕಾರಿ ಎಂದು ಅವನಿಗೆ ಎಲ್ಲರೂ ಬೈತಾರೆ. ಆಗ ಗುರುಗಳು ನೀನು ಹೋಗ್ಬೋದೇ ಎಂದು ಕೇಳಿದಾಗ ನಾನು ಹೋದರೆ ಹೋಗೇನು ಅಂತ ಹೇಳ್ತಾರೆ. ಅಂದರೆ ನಾನು ಎಂಬ ಅಹಂಕಾರವನ್ನು ಹೋಗಲಾಡಿಸಿದ್ರೆ ವೈಕುಂಠಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿದ ಶಿಷ್ಯರು ಆಶ್ಚರ್ಯಚಕಿತರಾಗ್ತಾರೆ. ಕನಕನ ಈ ಮಾತನ್ನು ಕೇಳಿದ ದಾಸರು ಆಡಿ ಹೊಗಳುತ್ತಾರೆ. ನಂತರ ಯಾತ್ರೆಗೆಂದು ಉಡುಪಿಯ ಕಡೆ ಪ್ರಯಾಣ ಮಾಡ್ತಾರೆ. ಯಾರು? ಕನಕದಾಸರು. ಇವರು ಶ್ರೀಕೃಷ್ಣನ ದರ್ಶನ ಮಾಡಬೇಕೆಂದು ದೇವಾಲಯಕ್ಕೆ ಹೋಗಬೇಕಾದ್ರೆ ಅಲ್ಲಿರುವ ಪುರೋಹಿತರು ಕನಕದಾಸರನ್ನ ತಡೀತಾರೆ. ನೀನು ಕೀಳ್ ಜಾತಿಯವನು, ನೀನು ದೇವಾಲಯ ಒಳಕ್ಕೆ ಹೋಗಂಗಿಲ್ಲ ಎಂದು ಹೀಯಾಳಿಸಿ ಕನಕನನ್ನು ತಡೀತಾರೆ. ನಾನು ಶ್ರೀಕೃಷ್ಣನ ದರ್ಶನವನ್ನು ಪಡಿಲೇಬೇಕೆಂದು ದೇವಸ್ಥಾನದ ಹಿಂದ್ಗಡೆಗೆ ಹೋಗಿ ಶ್ರೀಕೃಷ್ಣನ ಹಾಡನ್ನು ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಶ್ರೀಕೃಷ್ಣನ ಭಕ್ತಿ ಹಾಗೂ ಪ್ರಾರ್ಥನೆಗೆ ಒಲಿದು ಶ್ರೀಕೃಷ್ಣನೇ ಗೋರಿಯನ್ನು ಹೊಡೆದು ಹಿಂಬದಿಯಿಂದಲೇ ದರ್ಶನವನ್ನು ನೀಡ್ತಾನೆ. ಇದನ್ನೇ ಕನಕನ ಕಿಂಡಿ ಅನ್ನೋದು. ಕನಕದಾಸರು ಊರು ಸುತ್ತಿ ಅವಮಾನ, ಹೀಯಾಳಿಕೆಯ ಮಾತನ್ನು ಮತ್ತು ಜಾತಿ ನಿಂದನೆಯ ಮಾತನ್ನು ಕೇಳಿ ಆದಿಕೇಶವ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಬಾಗಿಲನ್ನು ಹಾಕಿಕೊಂಡವರು ಹೊರಗೆ ಬರಲೇ ಇಲ್ಲ. ಅಲ್ಲಿ ಚಿಕ್ಕದಾಗಿ ಅವರ ಮೂರ್ತಿಯಾಗಿದ್ದಾರೆ ಎಂದು ಹೇಳ್ತಾರೆ. ಅಂದರೆ ಅವರು ಆದಿಕೇಶವನ ಬಳಿ ವಿಲೀನವಾಗಿದ್ದಾರೆ ಎಂಬ ಉಲ್ಲೇಖ ಕೂಡ ಇದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಅಕ್ಷರ ಗುರುಕುಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.